ಏನು ನಿನ್ನ ಸಮಸ್ಯೆ ಎಂದೆ? ನಾನು ನೋಡ್ತಾನೆ ಇದ್ದೀನಿ, ಮನೆಗೆ ಬಂದಾಗಿಂದ ವಟ 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 ಅಂತ ಒಟ್ಟಗುಟ್ತಾನೆ ಇದೆಯಾ. ಚಂದು ಶ್ರುತಿ ಮದುವೆ ಆದರೆ ನಿನಗೇನು ಸಮಸ್ಯೆ? ಅದ್ಯಾಕೆ ಮದುವೆ ವಿಷಯ ಬರೋ ಹೊತ್ತಿಗೆ ಯಾವಾಗಲೂ ಮದುವೆ ವಿರೋಧಿ ಥರ ಮಾತಾಡೋದು ನೀನು? ನಾನು ಆವಾಗಲೇ ಅದಕ್ಕೇನೆ ಹೋಗಿದೆ. ನಾನು ಶುಭ ಕಾರ್ಯ ಅಂತಿದ್ರೆ ಇವನು ಅಶುಭ ವಾರ್ತೆ ಅಂತಿದ್ದಾನೆ. ಮೊದಲು ಇವನ ಸಮಸ್ಯೆ ಏನು ಅಂತ ತಿಳ್ಕೊಬೇಕು. ರಾಮು, ಅದೇನು ನಿನ್ನ ಸಮಸ್ಯೆ ಹೇಳು. ಏನಿಲ್ಲಮ್ಮ, ಮದುವೆ ಅಂದರೆ ಏನು ಸುಮ್ಮನೆನೇನಮ್ಮ? ಮದುವೆ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ. ಹೀಗೆ ದಿಢೀರಂತ ಮದುವೆ ಅಂದರೆ ಅದು ಹೇಗೆ ಸಾಧ್ಯ ಅನ್ನೋದಕ್ಕೆ ಹಾಗಂದೆ ಅಷ್ಟೇ. ಈ ಅಡ್ಗುಲಜ್ಜಿ ಕತೆ ಎಲ್ಲ ನನ್ನ ಹತ್ರ ಕಟ್ಬೇಡ. ನನಗೆ ಕಥೆ ಬೇಕಾಗಿಲ್ಲ, ಕಾರಣ ಬೇಕಾಗಿದೆ. ಚಂದು ಶ್ರುತಿ ಮದುವೆ ಆದರೆ ನಿನ್ಗೇನು ತೊಂದರೆ? ನಿನ್ನ ಸಮಸ್ಯೆ ಏನು? ಅವ್ರ ಮದುವೆ ಆಗಬಾರ್ದು ಅನ್ನೋ ಥರ ಯಾಕೆ ಮಾತಾಡ್ತಾ ಇದೀಯಾ? ಇಷ್ಟು ದಿನ ಒಳಗೆ ಮಾತಾಡ್ಕೊಂಡು ಏನಾದರೂ ನೆಪ ಹೇಳಿ ತಪ್ಪಿಸ್ಕೊಳ್ತಿದ್ದೆ. ಈ ದಿನ ಬಾಯಿ ಬಿಟ್ಟು ಮಾತಾಡಿ ಸಿಕ್ಕಾಕೊಂಡಿದೀಯಾ. ಇನ್ನು ನೀನು ತಪ್ಪಿಸ್ಕೊಳಕ್ಕಾಗಲ್ಲ ರಾಮು. ಇರೋ ವಿಷಯ ಹೇಳು, ಏನು ನಿನ್ನ ಸಮಸ್ಯೆ? ಆಗಲೇ ಏನಂದೆ ನೀನು? ಏನು ನಿನ್ನ ಮಾತಿನ ಅರ್ಥ? ಚಂದು ಶ್ರುತಿ ಮಧ್ಯ ಬೇರೆ ಒಬ್ರಿದ್ದಾರೆ. ಏನು ಹಾಗಂದ್ರೆ ರಾಮು? ಬಿಡಿಸಿ ಹೇಳು. ಅದೇ ಅಮ್ಮ, ನನಗೆ ಕಲ್ಪನಾ ಅತ್ತೆ ಕಂಡ್ರೆ ಭಯ. ಶ್ರುತಿ ಅಕ್ಕ ಚಂದನ್ ಮಧ್ಯೆ ಕಲ್ಪನಾ ಅತ್ತೆ ಇರ್ತಾರಲ್ಲ, ಅದಕ್ಕೆ ಹಾಗಂದೆ. ನಿಜವಾಗ್ಲೂ ಅದೇ ಕಾರಣನಾ? ಹ್ಞೂ ಅದೇ ಅಮ್ಮ, ಅದಕ್ಕೆ ಗಾಬರಿಯಾಗಿ ಹಾಗೆ ಹೇಳಿದೆ ಅಷ್ಟೇ. ನನಗೆ ಯಾಕೋ ಇವನೇನೋ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತಿದೆ ಅತ್ತಿಗೆ. ಚಂದು ಬಗ್ಗೆ ಇವನ್ಗೆಲ್ಲಾನು ಗೊತ್ತು, ಇವನೇನೋ ಮುಚ್ಚಿಡ್ತಿದ್ದಾನೆ. ನಿಮ್ಗನ್ಸಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ, ಅದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನಗೆ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ, ನಿಮ್ಗೆ ದಮ್ಮಯ್ಯ ಅಂತೀನಿ, ತಲೆ ತಿನ್ಬೇಡಿ ಹೋಗಿ. ಏಯ್, ನಿನಗೆ ಕೆಲಸ ಇದೆ ಅಂತ ನನಗೂ ಗೊತ್ತು. ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿನ್ನ ಕೆಲಸ ನೋಡ್ಕೊ ಹೋಗು. ಆಡ್ದೋರ ಆತಂಕ ಮುಖದಲ್ಲಿ ಗೊತ್ತಾಗುತ್ತೆ. ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಇರೋದನ್ನು ಹೇಳಿದೆ, ಅದನ್ನು ಬಿಟ್ಟು ಹೇಳು ಹೇಳು ಅಂದರೆ ನಾನು ಹೊಸ ಕತೆ ನುಟ್ಟಾಕೊಂಡು ಹೇಳಬೇಕು ಅಷ್ಟೇ. ರಾಮು, ನೀನು ಏನು ಅಂತ ನನಗೆ ಗೊತ್ತು. ಸುಳ್ಳನ್ನ ಸತ್ಯ ಅಂತ ಸಾಧಿಸಕ್ಕೆ ಹೋಗಬೇಡ. ಒಂದು ಸುಳ್ಳನ್ನು ಮುಚ್ಚೋಕೆ 100 ಸುಳ್ಳು ಹೇಳಬೇಕಾಗುತ್ತೆ. ಅದ್ರಿಗೆ ಬದಲು ಇರೋ ಸತ್ಯನ ನೇರವಾಗಿ ಹೇಳು. ಅಯ್ಯೋ ದೇವ್ರೆ, ಇದೊಳ್ಳೆ ಧರ್ಮಸಂಟಕ್ಕೆ ಬಂತಲ್ಲ. ನೋಡಿ, ನೀವೆಷ್ಟೇ ಸಲ ಕೇಳಿದ್ರು ನಂದೊಂದೇ ಉತ್ತರ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಕೆಲಸ ಮಾಡಕ್ಕೆ ಬಿಡಿ ಅಷ್ಟೇ. ಒಂದು ದಿನ ಅಡುಗೆ ಮಾಡದೆ ಹೋದರೆ ಯಾರೂ ಸಾಯೋದಿಲ್ಲ ರಾಮು. ನೀನಾಗೆ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಬಾಯಿ ಬಿಡಿಸೋಕ್ಕೆ ಬೇರೆ ದಾರಿ ಹುಡುಕ್ಬೇಕಾಗುತ್ತೆ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೇರವಾಗಿ ಉತ್ತರ ಕೊಡು. ಚಂದು ಶ್ರುತಿ ಮದುವೆ ಆಗೋದ್ರಿಂದ ನಿನಗಾಗೋ ಸಮಸ್ಯೆ ಏನು? ಈ ಮದುವೆ ಆದ್ರೆ ಸಮಸ್ಯೆಗಳು ಶುರುವಾಗತ್ತೆ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ? ಯಾಕೆ ಅಪಶಕನ ನುಡಿತಾ ಇದೆಯಾ ರಾಮು? ಚಂದು ಶ್ರುತಿ ಮದುವೆ ವಿಷಯ ಬಂದಾಗೆಲ್ಲ ಏನೋ ಆಗೋಗ್ಬಿಟ್ಟವ್ರ ತರ ಪೇಚಾಡ್ತೀಯಲ್ಲ, ಯಾಕೆ? ನಿನಗೆ ನನ್ನ ಮೇಲೆ ಗೌರವ ಅಂತ ಇದ್ರೆ ಸತ್ಯ ಅನ್ನೋದು ಏನು ಅಂತ ಹೇಳ್ತೀಯಾ? ಹೇಳಬೇಕು. ಹೇಳು ರಾಮು. ನಾನು ತರೋ ರೇಷ್ಮೆ ಸೀರೆಗಳು ನೋಡಿ ಎಲ್ರೂ ಹೊಟ್ಟೆ ಉರ್ಕೋಬೇಕು. ಹಲೋ ಹಲೋ, ಇನ್ನೂ ರೇಷ್ಮೆ ಸೀರೆನೇ ತಂದಿಲ್ಲ, ತರ್ತೀನಿ ಅಂತಿದ್ದ ಹಾಗೆ ಹೊಟ್ಟೆ ಉರ್ಕೊಂಡು ಫೋನ್ ಕಟ್ ಮಾಡ್ಬಿಟ್ರು. ಕೈಲಾಶ್ ಕೈಲಾಶ್, ಯಾಕೆ ಫೋನ್ ಕಿತ್ಕೊಂಡ? ನಿನ್ನ ಗಂಡನ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಇದೆಯಾ ನಿನಗೆ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬೆಟ್ಟನೆ ತಲೆ ಮೇಲೆ ಬಿದ್ದವ್ರ ಥರ ಆಡ್ತಿದ್ಯಲ್ಲ, ಕೊಡು. ಒಂದು ಪ್ರಾಬ್ಲಮ್ ಇದೆ ಕಲ್ಪನಾ. ಪ್ರಾಬ್ಲಮ್ಮ? ಅದೇನು ನಿನ್ನ ಪ್ರಾಬ್ಲಮ್ಮು? ಅದನ್ನು ಹೇಳೋಣ ಅಂತಾನೆ ಒದ್ದಾಡ್ತಾ ಇದ್ದೀನಿ. ನನ್ನ ಹತ್ರ ಮಾತಾಡೋದಕ್ಕೆ ನಿನ್ನ ಹತ್ರ ಪುರ್ಸೊತ್ತಿಲ್ಲಿದೆ ಹೇಳು. ನೋಡು ಕೈಲಾಶ್, ಮದುವೆನ ಇಷ್ಟು ಬೇಗ ಅರೇಂಜ್ ಮಾಡೋದು ನಿನ್ನ ಪ್ರಾಬ್ಲಮ್ಮು ಅಂದರೆ ಅದು ಪ್ರಾಬ್ಲಮ್ಮೇ ಅಲ್ಲ. ನಾನೇ ಟೆನ್ಷನ್ ಮಾಡ್ಕೊಳ್ದೆ ಇಷ್ಟು ಕೂಲಾಗಿದ್ದೀನಿ, ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಮದುವೆಗೆ ಅರೇಂಜ್ ಮಾಡೋದು ನನ್ನ ಪ್ರಾಬ್ಲಮ್ ಅಲ್ಲ.
ನನ್ನ ಪ್ರಾಬ್ಲಮ್ ಇರೋದು ಏನೇ ನಿನ್ನ ಪ್ರಾಬ್ಲಮ್? ನೆಟ್ವರ್ಕ್ ಪ್ರಾಬ್ಲಮ್ಮಾ? ಪರವಾಗಿಲ್ಲ. ಇವಳಿಗೆ ಗಂಡನ ಜೊತೆ ಮಾತಾಡೋದಕ್ಕಿಂತ ಗೆಳತಿ ಜೊತೆ ಮಾತಾಡೋದೇ ಮುಖ್ಯ. ನನ್ನ ಕರ್ಮ. ಕಟ್ಕೊಂಡು ಹೆಂಡತಿ ಅಂಟ್ಕೊಂಡು ಚರ್ಮ ಅಂತಾರೆ. ಇಲ್ಲ ಅನುಭವಿಸ್ಬೇಕು, ಬೇರೆ ವಿಧಿನೇ ಇಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ಅಷ್ಟೇ ಸರಳವಾಗಿ ಉತ್ತರ ಕೊಡು. ನೀನು ಎಷ್ಟೊತ್ತು ಟೈಮ್ ಆದರೂ ತಗೋ, ಆದರೆ ಸತ್ಯ ಏನು ಅಂತ ಗೊತ್ತಾಗದೆ, ಸಮಸ್ಯೆ ಏನು ಅಂತ ಗೊತ್ತಾಗದೆ ನಾವು ಮಾತ್ರ ನಿನ್ನ ಬಿಡಲ್ಲ. ಅಮ್ಮ, ನಾನು ನಿಜನೇ ಹೇಳ್ತಿದ್ದೀನಮ್ಮ. ನಾನು ಅದನ್ನೇ ಹೇಳ್ತಾ ಇರೋದು, ನಿಜ ಹೇಳು ಅಂತ. ಯಾವುದೋ ಸತ್ಯ ನಿನಗೆ ಗೊತ್ತಿದೆ, ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡಬೇಡ ರಾಮ. ರೋಗ ಚಿಕ್ಕದಿದ್ದಾಗಲೇ ಅದಕ್ಕೆ ಚಿಕಿತ್ಸೆ ಕೊಡಿಸಿ ವಾಸಿ ಮಾಡಬಹುದು. ಅದನ್ನು ಬಚ್ಚಿಟ್ಟು ಬೆಳೆಯೋದಕ್ಕೆ ಬಿಟ್ಟರೆ ಅದು ಪ್ರಾಣನೇ ಹೊತ್ಕೊಂಡು ಹೊಟ್ಟೋಗುತ್ತೆ. ಯಾವುದೇ ಸಮಸ್ಯೆ ಇದ್ದರೂ ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಸಮಾಧಾನ ಕಂಡುಹಿಡಿಯೋಣ. ಉಗ್ರಲ್ಲಿ ಹೋಗೋದನ್ನ ಉಗ್ರಲ್ಲೇ ಹೋಗಿಸ್ಬೇಕು. ಅದಕ್ಕೆ ಕೊಡ್ಲಿ ತಗೊಳ್ಳೋ ಹಂತಕ್ಕೆ ತರಬಾರ್ದು ರಾಮು. ರಾಮು, ಏನು ಅಂತ ಹೇಳ್ಬಿಡ್ ರಾಮು. ದೇವ್ರೆ, ನನ್ನನ್ನು ನೀನೇ ಕಾಪಾಡಪ್ಪ. ನಾನು ಹೀಗೆ ಹೇಳೋ ಸತ್ಯದಿಂದ ಈ ಮನೆಯಲ್ಲಿ ಬಿರುಗಾಳಿನೇ ಬೀಸುತ್ತೆ. ಎಲ್ಲರ ಮನಸ್ಸು ಹೊಡೆದೋಗ್ತವೆ, ಸಂಬಂಧಗಳೆಲ್ಲ ಮುರಿದೋಗ್ತವೆ. ರಾಮು, ಕಡ್ಡಿನ ಗುಡ್ಡ ಮಾಡಬೇಡ. ಇನ್ನು ಎಷ್ಟೊತ್ತೋ ಕಾಯೋದು ನಿನಗೆ ಗೊತ್ತಿರೋ ಒಂದು ಸತ್ಯನ ಹೇಳೋದಕ್ಕೆ? ಅದೇನು ಹೇಳು ರಾಮು. ದೇವ್ರೆ, ನಿನ್ನನ್ನು ನಂಬಿ ಇರೋದನ್ನೆಲ್ಲ ಹೇಳ್ಬಿಡ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಎಲ್ಲ ನಿನಗೆ ಸೇರಿದಪ್ಪ. ಅಮ್ಮ ಅಮ್ಮ, ಏನು ನಡೀತದೆ ಇಲ್ಲಿ? ಹಾಂ, ಏನೋ ಆಗಿರೋರ ಥರ ನಿಂತಿದ್ದೀರಾ? ಆಗಿದೆ, ಇಲ್ಲಿದ್ದಾನಲ್ಲ ಇವನ್ಗೆ. ನಿನ್ನ ಶ್ರುತಿ ಮದುವೆ ಮಾತುಕತೆಗೆ ಅಪ್ಪ ಅಮ್ಮ ಕಲ್ಪನಾ ಅಕ್ಕನ ಮನೆಗೆ ಹೋಗಿದ್ದಾರೆ. ಈ ಮನೇಲಿ ಶುಭ ಕಾರ್ಯ ನಡೆಯುತ್ತೆ ಕಣೋ ರಾಮು. ಅಂದ್ರೆ ಶುಭ ಕಾರ್ಯನೋ ಅಶುಭ ವಾರ್ತೆನೋ ಅಂತಾನೆ ಇವನು. ಈ ಮದುವೆ ನಡೆದ್ರೆ ಆಗೋ ಸಮಸ್ಯೆನೇ ಬೇರೆ ಅಂತೆ. ನಿನ್ನ ಶ್ರುತಿ ಮದುವೆ ನಡೆದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಅಂತೆ. ಸಮಸ್ಯೆ 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 ಅಂತ ತಲೆ ಚಿಟ್ ಹಿಡಿಯೋವಷ್ಟು ಹೇಳಿದಾನೆ. ಅದು ಅಲ್ಲದೆ ನಿನ್ನ ಶ್ರುತಿ ಮದುವೆ ನಡೆದ್ರೆ ಏನೋ ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ನಿಮ್ಮಿಬ್ರು ಮಧ್ಯದಲ್ಲಿ ಮತ್ತೊಬ್ರು ಯಾರೋ ಇದ್ದಾರೆ ಅಂತಾನೆ. ಕಲ್ಪನಾ ಅಕ್ಕ ಅಂತ ಕಥೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಅದಕ್ಕೆ ನಿಂತು ಏನು ಇವನ್ ಸಮಸ್ಯೆ ಅಂತ ವಿಚಾರಿಸ್ತಾ ಇದ್ದೀನಿ. ನೀವು ಯಾಕೆ ಇವ್ನ ಮಾತಿಗೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಗೊತ್ತಾಗಲಿಲ್ಲ. ಕೆಲಸ ಮಾಡಿ ನಿದ್ದೆ ಸರಿಯಾಗಿ ಮಾಡಿರಲ್ಲ, ಏನೇನೋ ಕನ್ವರಿಸ್ತಾ ಇರ್ತಾನೆ. ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೋಬೇಕಾ? ಒಂದ್ಸಾರಿ ಇವನ್ ಬಾಯಲ್ಲಿ ಆ ಥರ ಮಾತು ಬಂದಿದ್ರೆ ನಾನು ಕನ್ವರ್ಗೆ ಅಂತ ಸುಮ್ಮನಾಗ್ತಿದ್ದೆ ಚಂದ. ನಿನ್ನ ಮದುವೆ ವಿಷಯ ಬಂದಾಗೆಲ್ಲ ಇವಂದಿದೆ ಗೋಳು. ಅದೇಮ್ಮ ನಾನು ಹೇಳ್ತಿರೋದು. ಬರೀ ಮನೆ ಕೆಲಸ ಮಾಡಿ ಮಾಡಿನೇ ಸುಸ್ತಾಗಿರೋ ಇವನು ಇನ್ನು ಮದುವೆ ಮನೇಲಿ ಬರೋ ನೆಂಟ್ರಿಷ್ಟಿಗೆಲ್ಲ ಮಾಡಿ ಹಾಕ್ಬೇಕಲ್ಲಪ್ಪ ಅನ್ನೋ ಟೆನ್ಷನಲ್ಲಿ ಮಾತಾಡ್ತಿರೋದು ಅಲ್ವೇನಾ ರಾಮ? ಹಾಂ, ಹ್ಞೂ. ವಿಷಯ ಅಷ್ಟೇ ಅಲ್ಲ ಚಂದು, ಇವನಿಗಿನ್ನೇನೋ ಸತ್ಯ ಗೊತ್ತಿದೆ. ಅದನ್ನು ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ಹೌದೇನೋ ರಾಮ? ಅದೇನು ಸೀರಿಯಸ್ ವಿಷಯ ಇದೆಯೋ ನಮಗೂ ಹೇಳೋ. ಆ ರೀತಿ ತೊಂದರೆ ಆಗಂಗಿದ್ರೆ ಹೇಳು, ಮುಚ್ಚಿಟ್ಟು ಕತೆ ಹೊಡಿಬೇಡ. ಅದೇನಿಲ್ಲ ಚಂದು, ಕಲ್ಪನಾ ಅತ್ತೆ ಬಗ್ಗೆ ಹೆದರಿಕೆ, ಅವ್ರು ಮಾತಾಡೋ ಮಾತು, ಅವ್ರು ನಡ್ಕೊಳ್ಳೋದ್ರಿಂದ ಏನಾದರೂ ಸಮಸ್ಯೆಗಳು ಬರ್ತವೇನೋ ಅಂತ ಹೆದರಿಕೆ. ಓಹೋ, ಅಷ್ಟೇನಾ? ನೋಡಿದ್ಯಮ್ಮ, ಕಲ್ಪನಾ ಅತ್ತೆ ಹೆದರಿದನಷ್ಟೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ರಾಮ. ಕಲ್ಪನಾ ಅತ್ತೆ ಮಾತಷ್ಟೇ ಹೊರಟು, ಮನಸ್ಸು ತುಂಬ ಮೃದು. ಇಷ್ಟು ಸಣ್ಣ ವಿಷಯನ ಡೈರೆಕ್ಟಾಗಿ ಹೇಳಿದ್ರೆ ತಾನೇ ಗೊತ್ತಾಗೋದು.
ಸುಮ್ಮನೆ ಮನೆಯವ್ರಿಗೆಲ್ಲ ಗಾಬರಿ ಮಾಡ್ತೀಯಪ್ಪ ನೀನು, ಇಡಿಯಟ್. ಚಂದು, ಇವನ ಮಾತಿಗೆ ನೀನು ಮರಳಾಗಬೇಡ. ಅಮ್ಮ, ಟೆನ್ಷನ್ ಆಗುವಂಥ ವಿಷಯ ಯಾವುದೂ ಇಲ್ಲಮ್ಮ. ಅಂಥದ್ದೇನಾದ್ರೂ ವಿಷಯ ಇದ್ದರೆ ಅವ್ನು ನನ್ನ ಹತ್ರ ಹೇಳ್ತಾನೆ, ನಾನು ವಿಚಾರಿಸ್ತೀನಿ. ಅವ್ನು ನನ್ನ ಹತ್ರ ಯಾವುದು ಮುಚ್ಚುಮರ ಇಟ್ಕೊಳ್ಳಲ್ಲ, ಅಲ್ವೇನೋ ರಾಮ? ಸ್ವಲ್ಪ ಸುಸ್ತಾಗ್ತಿದೆ, ಒಂಚೂರು ಜ್ಯೂಸ್ ಮಾಡಿಕೊಡು ರಾಮ. ನೀವು ಇವನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ನೀವು ಹೊರಡಿ ಅಮ್ಮ. ಮೊದಲೋಗಿ ರಿಲ್ಯಾಕ್ಸ್ ಮಾಡು ಫಸ್ಟ್. ಅಪ್ಪಾಜಿ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಅಪ್ಪಾಜಿ, ನೀವು ಮನೆಗೆ ಬಂದಾಗ ತುಂಬ ಖುಷಿಯಾಗಿದ್ರಿ. ಅಕ್ಕನ ಮದುವೆ ವಿಷಯ ತಿಳಿದ ತಕ್ಷಣ ನಿಮ್ಮ ಖುಷಿ, ನಿಮ್ಮ ಸಂತೋಷ ಎಲ್ಲ ದೂರ ಆಗೋಯ್ತು. ಯಾಕಪ್ಪಾಜಿ? ಅಕ್ಕನ ಮದುವೆ ದಿನ ಗೊತ್ತಾಗದೆ, ಆದರೆ ಆ ಖುಷಿ ನಿಮ್ಮ ಮುಗ್ದಾಗ ಕಾಣ್ತಾನೇ ಇಲ್ಲ. ಈ ಮದುವೆ ನಡೆಯೋದು ಮಗಳ ಮದುವೆಗೆ ಖುಷಿ ಪಡೆದೇ ಇರೋನು ತಂದೆನೇ ಅಲ್ಲ ಮಗಳೇ. ನನ್ನ ಮಗಳ ಮದುವೆನ ಹೀಗೆ ಮಾಡಬೇಕು ಅಂತ ನೂರಾರು ಕನ್ಸ್ಕೊಂಡಿದ್ದೆ. ನನ್ನ ಚಿಂತೆ ಈಗಿರೋದು ನನ್ನ ಮಗಳ ಮದುವೆ ಅಲ್ಲ. ಆ ದೇವರು ನನಗೆ ಎರಡೆರಡು ಪರೀಕ್ಷೆ ಕೊಟ್ಟಿದೆ. ನನ್ನ ಕಂಪನಿಗೆ ನಾನು 30 ವರ್ಷ ಕೆಲಸ ಮಾಡಿದೆ. ನನ್ನ ಜೀವನದ 30 ವರ್ಷ ಅದಕ್ಕೋಸ್ಕರ ದುಡಿದಿದ್ದೆ. ನನ್ನ ಕಂಪ್ನಿ ನನಗೆಲ್ಲ ಕೊಡ್ತು, ದುಡ್ಡು, ಮರ್ಯಾದೆ, ಐಶ್ವರ್ಯ. ಆ ದುಡ್ಡಲ್ಲಿ ನನಗೆ ಬೇಕಾದನ್ನೆಲ್ಲ ನಾನು ಪಡ್ಕೊಂಡು. ನನ್ನ ಬಾಸ್ ಕೂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ, ಸ್ವಂತ ಮಗನ ಹಾಗೆ ಪ್ರೀತಿಸ್ತಾರೆ. ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಈ 30 ವರ್ಷಗಳ ನಂತರ ಇಡೀ ಕಂಪ್ನಿ ಜವಾಬ್ದಾರಿನ ವಹಿಸ್ಕೊಳ್ಳೋ CEO ಪೋಸ್ಟನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ 3 ತಿಂಗಳು ಈ ದೇಶ ಬಿಟ್ಟು ನಾನು ಸಿಂಗಾಪುರ್ಗೆ ಹೋಗ್ತೀನಿ. ಅವ್ರು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ, ಹ್ಞೂ ಅಂತ ಹೇಳಿ ಮಾತು ಕೊಟ್ಬಿಟ್ಟೆ. ಆದರೆ ಈಗ ನೋಡಿದ್ರೆ ನನ್ನ ಮಗಳ ಮದುವೆ ಡೇಟ್ ಗೊತ್ತಾಗಿದೆ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನನ್ನ ಮಗಳು, ನನ್ನ ಮುದ್ದಿನ ಮಗಳು ತನ್ನ ಭವಿಷ್ಯದ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾಳೆ. ಇನ್ನೊಂದು ಕಡೆ ನನ್ನ 30 ವರ್ಷದ ಕನಸು ನನಸಾಗೋ ಮೊದಲನೇ ಹೆಜ್ಜೆ ನಾನು ಇಡ್ತಾ ಇದ್ದೀನಿ. ನನ್ನ ಗೊಂದಲದ ಬಗ್ಗೆ ಹೇಳ್ಕೊಂಡು ಒಂದು ಸರಿಯಾದ ನಿರ್ಧಾರ ತಗೊಳ್ಳೋಣ ಅಂತಂದರೆ ನನ್ನ ಹೆಂಡತಿಗೆ ನನ್ನ ಮಾತೇ ಕೇಳಿಸಲ್ಲ. ಇಕ್ಕುವವಳು ನಮ್ಮವಳಾಗಿದ್ದರೆ ಕೊಟ್ಟಿಗೆಯಲ್ಲಾದರೂ ನೆಮ್ಮದಿಯಿಂದ ಉಣಬಹುದು. ಆದರೆ ಕಲ್ಪನಾ ಹೆಸರಿಗೆ ಮಾತ್ರ ಹೆಂಡತಿ. ಆ ದೇವರು ಒಂದೊಂದು ಸರಿ ನನಗೆ ಕಷ್ಟ ಕೊಟ್ಟು ಆಟ ನೋಡ್ತಾನೆ. ಅವನಿಗೆ ಚೆಲ್ಲಾಟ, ನಮಗೆ ಪ್ರಾಣ ಸಂಕಟ.